ಸ್ವಲ್ಪ ನೆನ್ಪಿಸ್ಕೊಳ್ಳಿ, ಕೊನೆಯದಾಗಿ ನಾವೊಂದು ಹೊಸ ವಸ್ತು ತಗೊಂಡಾಗ, ಅಂದ್ರೆ ಲೈಕ್ ಒಂದು ಹೊಸ ಮೊಬೈಲ್ ಅಥವಾ ಕಾರ್ ಖರೀದಿಸಿದಾಗ, ಹ್ಮ್. ಆ ಸಂತೋಷ ಎಷ್ಟು ದಿನ ಇತ್ತು? ಬಹಳ ದಿನ ಇರಲ್ಲ ಅಲ್ವಾ? ಹೌದು, ಖಂಡಿತ. 1 ತಿಂಗಳು ಇರ್ಬೋದು, ಅಥವಾ ಕೇವಲ 1 ವಾರ. ಆಧುನಿಕ ಮನಃಶಾಸ್ತ್ರದಲ್ಲಿ ಇದನ್ನ ಹೆಡಾನಿಕ್ ಟ್ರೆಡ್ಮಿಲ್ ಅಂತ ಕರೀತಾರೆ. ಕರೆಕ್ಟ್. ಅಂದ್ರೆ ನಾವು ಎಷ್ಟೇ ಓಡಿದ್ರೂ ಇದ್ದಲ್ಲಿಯೇ ಇರ್ತೀವಿ, ನಮ್ಮ ಸುಖದ ಮಟ್ಟ ಮತ್ತೆ ಆ ಮೊದಲಿನ ಸ್ಥಿತಿಗೆ ಬಂದ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಮತ್ತೆ ಹೊಸದೇನೋ ಬೇಕು ಅಂತ ಅನ್ಸುತ್ತೆ. ನಿಜ. ಆದ್ರೆ ಆಶ್ಚರ್ಯ ಏನಂದ್ರೆ, ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪ್ರಾಚೀನ ಗ್ರಂಥಗಳು ಮನುಷ್ಯನ ಈ ಮನಸ್ಥಿತಿಯನ್ನ ಬಹಳ ನಿಖರವಾಗಿ ಗುರ್ತಿಸಿದ್ವು. ಈ ತಾತ್ಕಾಲಿಕ ಸುಖದ ಬೆನ್ನತ್ತಿ ಹೋಗುವ ನಮ್ಮ ಆ ಹುಚ್ಚಾಟ ಇದೆಯಲ್ಲ, ಹೌದು. ಅದರ ಬಗ್ಗೆ ಬರೆದಿದ್ದಾರೆ. ಸೊ ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ಈ ತಾತ್ಕಾಲಿಕವಾದ ಅಂದ್ರೆ ಇಹಸುಖ ಮತ್ತು ಎಂದಿಗೂ ಕಳೆದು ಹೋಗದ ಶಾಶ್ವತವಾದ ಪರಸುಖದ ನಡುವಿನ ವ್ಯತ್ಯಾಸವನ್ನ ನಾವು ಬಿಡಿಸಿ ನೋಡಲಿದ್ದೇವೆ. ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಆಧ್ಯಾತ್ಮಜ್ಞಾನ ಮತ್ತು ನಾರದ ಭಕ್ತಿ ಸೂತ್ರ ಅಲ್ವಾ? ಕರೆಕ್ಟ್. ಈ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ನಾವಿದ್ದೀವಿ. ಆದ್ರೆ ಆಧ್ಯಾತ್ಮಜ್ಞಾನ ಅಂದ್ರೆ ಕೇವಲ ಯಾವುದೋ ಹಳೆ ಕಾಲದ ಕಥೆ ಅಲ್ಲ. ಖಂಡಿತ ಅಲ್ಲ. ಇದೊಂದು ಬ್ರಹ್ಮಾಂಡ, ಜೀವಾತ್ಮ ಮತ್ತು ಜನನ ಮರಣಗಳ ಚಕ್ರದ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವ ಕೈಪಡಿ ಅಂತ ಈ ಮೂಲಗಳು ಹೇಳ್ತವೆ. ಸೊ ಬನ್ನಿ ಇದ್ರ ಆಳಕ್ಕೆ ಇಳಿಯೋಣ. ಶುರು ಮಾಡೋಣ. ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಮನುಷ್ಯನಿಗೆ ಎಲ್ಲವೂ ಬೇಕು, ಎಲ್ಲವೂ ಇದೆ, ಆದರೂ ಈ ಶಾಶ್ವತ ಸುಖವನ್ನ ಮಾತ್ರ ಆತ ಯಾಕೆ ನಿರ್ಲಕ್ಷಿಸ್ತಾನೆ? ಇದಕ್ಕೆ ಮೂಲ ಕಾರಣವೇ ನಮ್ಮ ಕಣ್ಣುಗಳು ಮತ್ತು ನಮ್ಮ ಇಂದ್ರಿಯಗಳು. ಓಹೋ, ಹೇಗೆ? ನೋಡಿ, ಪ್ರಪಂಚದಲ್ಲಿರುವ ಯಾವುದೇ ಜೀವಿ, ಎಷ್ಟೇ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಯಾರೂ ಕೂಡ ದುಃಖವನ್ನ ಬಯಸಲ್ಲ. ಹೌದು, ಯಾರಿಗೂ ಕಷ್ಟ ಇಷ್ಟ ಆಗಲ್ಲ. ಎಲ್ಲರಿಗೂ ಸುಖವೇ ಬೇಕು. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಏನಂದ್ರೆ, ಇಹ ಸುಖ ಅಂದ್ರೆ ಈ ಭೌತಿಕ ಜಗತ್ತಿನ ಸುಖ ನಮ್ಮ ಕಣ್ಣಿಗೆ ತಕ್ಷಣ ಕಾಣಿಸುತ್ತೆ. ಲೈಕ್ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ತರ. ಹೌದು, ಎಕ್ಸಾಕ್ಟ್ಲಿ. ಹೊಸ ವಸ್ತು, ಹಣ, ಅಧಿಕಾರ, ಇವುಗಳ ರಿಸಲ್ಟ್ ನಮಗೆ ಕ್ಷಣ ಮಾತ್ರದಲ್ಲಿ ಸಿಗುತ್ತೆ. ನಿಜ. ಆದರೆ ಪರಸುಖ ಅಥವಾ ಶಾಶ್ವತ ಆನಂದ ಅನ್ನೋದು ಕಣ್ಣಿಗೆ ಕಾಣುವ ವಸ್ತುವಲ್ಲ, ಅದು ಆಂತರಿಕವಾದದ್ದು. ಸೊ ಕಣ್ಣಿಗೆ ಕಾಣದಿರುವುದರ ಬಗ್ಗೆ ಮನುಷ್ಯನಿಗೆ ಸಹಜವಾಗಿಯೇ ಒಂದು ರೀತಿಯ ಉದಾಸೀನತೆ ಇರುತ್ತೆ. ಕಣ್ಣಿಗೆ ಕಾಣಲ್ಲ, ಸೊ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಕರೆಕ್ಟ್. ಈ ಗ್ರಂಥಗಳು ಇದನ್ನ ಒಂದು ಬಹಳ ಆಸಕ್ತಿದಾಯಕ ಉದಾಹರಣೆಯೊಂದಿಗೆ ವಿವರಿಸ್ತವೆ. ಯಾವ ಉದಾಹರಣೆ? ಒಬ್ಬ ರೋಗಿ ಇರ್ತಾನೆ. ವೈದ್ಯರು ಅವನಿಗೆ ಇದನ್ನ ತಿನ್ಬೇಡ, ತಿಂದ್ರೆ ಕಾಯಿಲೆ ಹೆಚ್ಚಾಗತ್ತೆ ಅಂತ ಎಷ್ಟೇ ಎಚ್ಚರಿಕೆ ಕೊಟ್ರೂ ಆ ಕ್ಷಣದ ನಾಲಿಗೆಯ ರುಚಿಗೆ ಬಲಿಯಾಗ್ತಾನೆ. ಎಕ್ಸಾಕ್ಟ್ಲಿ. ಆ ಕ್ಷಣದ ರುಚಿಗೋಸ್ಕರ ಅವನು ಪಥ್ಯವನ್ನ ಮೀರುತ್ತಾನೆ, ಆಮೇಲೆ ಕಷ್ಟಪಡ್ತಾನೆ. ಮನುಷ್ಯನ ಸ್ಥಿತಿಯೂ ಇದೆ. ವಾವ್, ಬಹಳ ಸರಳವಾದ ಆದ್ರೆ ಆಳವಾದ ಉದಾಹರಣೆ. ಹೌದು. ಇಂದ್ರಿಯಗಳ ಸೆಳೆತಕ್ಕೆ ಸಿಲುಕಿ ಭೌತಿಕ ಸುಖಗಳ ಹಿಂದೆ ಬಿದ್ದು ಕಡೆಗೆ ನಾವೇ ದುಃಖವನ್ನ ಆಹ್ವಾನಿಸ್ಕೊಳ್ತೀವಿ. ನಿಜ. ಸೊ ಈ ಚಕ್ರದಿಂದ ಹೊರಬರಲು ಕೇವಲ ವಿಷಯಗಳನ್ನು ತಿಳಿದುಕೊಂಡರೆ ಸಾಲದು, ಅದಕ್ಕೆ ಭಕ್ತಿಯೇ ಅಂತಿಮ ಮಾರ್ಗ ಅಂತ ಈ ಗ್ರಂಥಗಳು ತಾರ್ಕಿಕವಾಗಿ ಮಂಡಿಸ್ತವೆ. ಕಣ್ಣಿಗೆ ಕಾಣುವ ತಾತ್ಕಾಲಿಕ ಸುಖ ಮತ್ತು ಕಣ್ಣಿಗೆ ಕಾಣದ ಶಾಶ್ವತ ಸುಖ, ಈ ದ್ವಂದ್ವ ನಿಜಕ್ಕೂ ಕಾಡುವಂತಹುದು. ಆದ್ರೆ ಹೇಳಿ, ಕೇವಲ ಭಕ್ತಿಮಾಣಿ ಅಂತ ಹೇಳ್ಬಿಟ್ರೆ ಸಾಲ್ದು ಅಲ್ವಾ? ಅದಕ್ಕೊಂದು ತಾತ್ವಿಕ ತಳಹದಿ ಬೇಕು. ನಾವು ಯಾರು, ಈ ಜಗತ್ತು ಏನು ಅನ್ನೋ ಒಂದು ಕನಿಷ್ಠ ನಕ್ಷೆ ಅಥವಾ ಮ್ಯಾಪ್ ಇಲ್ದೆ ಯಾವ ದಾರಿಯಲ್ಲಿ ನಡೆಯೋದು? ಬಹಳ ಒಳ್ಳೆ ಪಾಯಿಂಟ್. ಇಲ್ಲಿಯೇ ಮಧ್ವಾಚಾರ್ಯರ ಕೊಡುಗೆ ಪ್ರಸ್ತಾಪ ಬರುತ್ತೆ. ಹೌದು, ಅವರ ತತ್ವಶಾಸ್ತ್ರದ ಬಗ್ಗೆ ನಮ್ಮ ಮೂಲಗಳು ಮಾತಾಡ್ತವೆ. ಖಂಡಿತ. ನಕ್ಷೆ ಇಲ್ಲದೆ ಪ್ರಯಾಣ ಅಸಾಧ್ಯ. ಭಾರತೀಯ ತತ್ವಶಾಸ್ತ್ರದಲ್ಲಿ ಮಧ್ವಾಚಾರ್ಯರ ಕೊಡುಗೆ ಈ ನಿಟ್ಟಿನಲ್ಲಿ ಅತ್ಯಂತ ಬೃಹತ್ತಾದದ್ದು. ಅವರು ಬಹಳಷ್ಟು ಗ್ರಂಥಗಳನ್ನು ರಚಿಸಿದ್ದಾರೆ ಅಲ್ವಾ? ಹೌದು. ಅವರು ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಗೀತಾಭಾಷ್ಯ ಸೇರಿದಂತೆ ಒಟ್ಟು 37 ಅಂದ್ರೆ 37 ಪ್ರಮುಖ ಗ್ರಂಥಗಳನ್ನು ರಚಿಸಿದ್ದಾರೆ. ಓ, 37? ಹೌದು. ಈ ಒಟ್ಟು ಕೃತಿಗಳಿಗೆ ಸರ್ವಮೂಲ ಅಂತ ಕರೆಯಲಾಗುತ್ತೆ. ಆದ್ರೆ ಪ್ರತಿಯೊಬ್ಬರಿಗೂ ಎಲ್ಲಾ 37 ಗ್ರಂಥಗಳನ್ನ ಓದಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ನಮ್ಮ ಈ ಬ್ಯುಸಿ ಲೈಫ್ನಲ್ಲಂತೂ. ಅದಕ್ಕೇನೆ ಈ ಎಲ್ಲಾ ಗ್ರಂಥಗಳ ಅಗಾಧವಾದ ಸಾರವನ್ನ ಕೇವಲ 9 ಮುಖ್ಯ ತತ್ವಗಳಲ್ಲಿ ಅಂದ್ರೆ ನವಪ್ರಮೇಯಗಳಲ್ಲಿ ಅವರು ಕ್ರೋಢೀಕರಿಸಿದ್ದಾರೆ. ಜಸ್ಟ್ 9 ನಿಯಮಗಳು? ಹೌದು. ಇತಿಹಾಸವನ್ನ ನೋಡಿದ್ರೆ ಶ್ರೀ ವ್ಯಾಸತೀರ್ಥರು ಈ 9 ತತ್ವಗಳನ್ನ ಒಂದೇ ಶ್ಲೋಕದಲ್ಲಿ ಅಂದ್ರೆ ನವಪ್ರಮೇಯ ರತ್ನಮಾಲಾ ಅನ್ನೋ ಹೆಸರಿನಲ್ಲಿ ಪೋಣಿಸಿದ್ದಾರೆ. ಅಂದ್ರೆ ಇದೊಂದು ರೀತಿಯಲ್ಲಿ ಇಡೀ ಬ್ರಹ್ಮಾಂಡದ ಕಾರ್ಯವೈಖರಿಯನ್ನ ವಿವರಿಸುವ ಬ್ಲೂ ಪ್ರಿಂಟ್ ಇದ್ದಂತೆ, ಸರಿತಾನೆ? ಎಕ್ಸಾಕ್ಟ್ಲಿ, ಒಂದು ಬ್ಲೂ ಪ್ರಿಂಟ್.
ಬ್ರಹ್ಮಾಂಡವನ್ನ ಅರ್ಥ ಮಾಡಿಕೊಳ್ಳೋ ಕೇವಲ 9 ನಿಯಮಗಳು ಎಂದ್ರೆ ಕೇಳಲು ಬಹಳ ಆಕರ್ಷಕವಾಗಿದೆ. ಇದರಲ್ಲಿ ಹರಿ ಸರ್ವೋತ್ತಮ, ಜಗತ್ತು ಸತ್ಯ, ಜೀವರ ನಡುವಿನ ಭೇದ ಸತ್ಯ, ಹೀಗೆ ಅನೇಕ ಆಳವಾದ ವಿಚಾರಗಳಿದೆ ಅಂತ ಮೂಲಗಳು ಹೇಳ್ತವೆ. ಹೌದು, ಬಹಳ ವಿಸ್ತಾರವಾದ ವಿಚಾರಗಳು. ಆದ್ರೆ ನಮ್ಮ ಇಂದಿನ ಚರ್ಚೆಯ ಮುಖ್ಯ ಗುರಿ ಮನುಷ್ಯನ ಶಾಶ್ವತ ಸುಖದ ಅನ್ವೇಷಣೆ ಅಲ್ವಾ? ಕರೆಕ್ಟ್. ಸೊ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ 9 ತತ್ವಗಳಲ್ಲಿ ತಕ್ಷಣಕ್ಕೆ ಅನ್ವಯವಾಗುವ, ಅವನನ್ನ ಈ ತಾತ್ಕಾಲಿಕ ಸುಖದ ಓಟದಿಂದ ಪಾರು ಮಾಡುವ ನಿರ್ದಿಷ್ಟ ತತ್ವ ಯಾವುದಾದ್ರೂ ಇದೆಯಾ? ಇದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಆ 9 ತತ್ವಗಳಲ್ಲಿ 7ನೇ ತತ್ವ, 7th ಪ್ರಮೇಯ ಇದೆಯಲ್ಲ, ಅದು ನಮ್ಮ ಇಂದಿನ ಚರ್ಚೆಯ ಸಂಪೂರ್ಣ ತಿರುಳಾಗಿದೆ. ಹೌದಾ? ಯಾವ ತತ್ವ ಅದು? ಆ ತತ್ವವೇ ಅಮಲಭಕ್ತಿಶ್ಚ ತತ್ಸಾಧನಂ. ಅಮಲಭಕ್ತಿಶ್ಚ ತತ್ಸಾಧನಂ ಅಂದ್ರೆ ಏನು? ಇದರ ಅರ್ಥ ಅಮಲವಾದ ಅಂದ್ರೆ ಯಾವುದೇ ಕಲ್ಮಶ ಅಥವಾ ಸ್ವಾರ್ಥವಿಲ್ಲದ ಶುದ್ಧವಾದ ಭಕ್ತಿಯೇ ಮುಕ್ತಿಗೆ ಅಥವಾ ಆ ಶಾಶ್ವತ ಆನಂದಕ್ಕೆ ಏಕೈಕ ಸಾಧನ ಅಂತ. ಕಲ್ಮಶ ಇಲ್ಲದ ಭಕ್ತಿ. ಹೌದು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬರೀ ಪಾಂಡಿತ್ಯ ಅಥವಾ ಬೌದ್ಧಿಕ ಜ್ಞಾನವಿದ್ರೆ ಪ್ರಯೋಜನವಿಲ್ಲ. ಓಹೋ, ಕೇವಲ ಬುದ್ಧಿಯುಪಯೋಗಕ್ಕೆ ಬರಲ್ಲ? ಇಲ್ಲ. ಜ್ಞಾನವೂ ನಿಮ್ಗೆ ದಾರಿಯನ್ನು ತೋರಿಸ್ಬೋದು, ಆದ್ರೆ ಆ ದಾರಿಯಲ್ಲಿ ನಡೆಯುವ ಶಕ್ತಿ ಕೊಡೋದು ಶುದ್ಧ ಭಕ್ತಿ ಮಾತ್ರ. ಅಂದ್ರೆ ಕಾರಿದ್ರೂ ಅದರಲ್ಲಿ ಪೆಟ್ರೋಲ್ ಬೇಕು ಅನ್ನೋ ತರ? ಕರೆಕ್ಟ್. ಭಕ್ತಿ ಬೆರೆಯದ ಜ್ಞಾನವು ಫಲಿತಾಂಶವನ್ನ ನೀಡುವುದಿಲ್ಲ ಅಂತ ಈ ತತ್ವ ಸ್ಪಷ್ಟಪಡಿಸುತ್ತೆ. ಇಲ್ಲಿಂದಲೇ ಭಕ್ತಿಯ ನಿಜವಾದ ಸ್ವರೂಪವೇನು ಅನ್ನ ಪ್ರಶ್ನೆ ಏಳುತ್ತೆ, ಮತ್ತು ಅದು ನೇರವಾಗಿ ದೇವರ್ಷಿ ನಾರದ ಭಕ್ತಿ ಸೂತ್ರದ ಕಡೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಸೊ ಹಾಗಾದ್ರೆ ಭಕ್ತಿ ಅನ್ನೋದು ಯಾವುದೋ ಒಂದು ಗುಪ್ತ ವಿದ್ಯೆಯಲ್ಲ, ಅದಕ್ಕೊಂದು ಸ್ಪಷ್ಟವಾದ ಕೈಪಿಡಿ ಇದೆ ಎಂದಾಯ್ತು. ಖಂಡಿತ ಇದೆ. ನಾರದ ಭಕ್ತಿ ಸೂತ್ರದ ಮೊದಲ ಸೂತ್ರದ ವಿಶ್ಲೇಷಣೆಯನ್ನ ನಮ್ಮ ಮೂಲಗಳು ಬಹಳ ವಿಸ್ತಾರವಾಗಿ ಮಾಡಿವೆ. ಹೌದು. ಆ ಸೂತ್ರ ಹೀಗಿದೆ: ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮಃ. ಅಂದ್ರೆ ಈಗ ಆದುದರಿಂದ ಭಕ್ತಿಶಾಸ್ತ್ರವನ್ನು ನಿರೂಪಿಸುವೆವು ಅಂತ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಪೀಠಿಕೆಯಂತೆ ಕಾಣುತ್ತೆ. ಕೇವಲ 3 ಪದಗಳ ಸೂತ್ರ, ಲೈಕ್ ಸರಿ ಈಗ ಭಕ್ತಿಯ ಬಗ್ಗೆ ಮಾತಾಡೋಣ ಎನ್ನುವಂತಹ ಸಾಮಾನ್ಯ ವಾಕ್ಯದಂತೆ ಭಾಸವಾಗುತ್ತೆ. ಹೌದು, ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಆದ್ರೆ ಇದ್ರೊಳಗೆ ಏನೋ ಒಂದು ದೊಡ್ಡ ರಹಸ್ಯ ಅಡಗಿದೆ ಅನಿಸ್ತಾ ಇದೆ. ಹಿಯರ್ ಇಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಹೌದು, ಇದು ಸಾಮಾನ್ಯ ವಾಕ್ಯ ಖಂಡಿತ ಅಲ್ಲ. ಸಂಸ್ಕೃತದಲ್ಲಿ ಮತ್ತು ವಿಶೇಷವಾಗಿ ಸೂತ್ರ ಸಾಹಿತ್ಯದಲ್ಲಿ ಪ್ರತಿಯೊಂದು ಪದಕ್ಕೂ 100 ಅರ್ಥಗಳಿರುತ್ತವೆ. ಮೊದಲನೇ ಪದ ಅಥ ಅಂದ್ರೆ ಈಗ ಅಥವಾ ಅನಂತರ. ಓಕೆ. ಇದು ಸುಮ್ನೆ ಕಥೆ ಶುರು ಮಾಡುವಾಗ ಹೇಳ್ತೀವಲ್ಲ, ಹಾಗೆ ಹೇಳುವಂತ ಪದ ಅಲ್ಲ. ಮತ್ತೆ ಅಥ ಎನ್ನುವುದೊಂದು ದೊಡ್ಡ ಪೂರ್ವ ಸಿದ್ಧತೆ, ಅಂದ್ರೆ ಪ್ರೀ ರಿಕ್ವಿಸಿಟ್ಸ್ ಇದ್ದ ಹಾಗೆ. ಅಂದ್ರೆ ಭಕ್ತಿ ಶುರು ಮಾಡೋಕ್ಕೂ ಮುನ್ನ ನಮ್ಗೆ ಆ ಅರ್ಹತೆ ಬೇಕು ಅಂತನಾ? ಎಕ್ಸಾಕ್ಟ್ಲಿ. ಯಾವಾಗ ಭಕ್ತಿಯನ್ನ ಕಲಿಬೇಕು, ಮನುಷ್ಯನು ವಿವೇಕ ಅಂದ್ರೆ ಯಾವುದು ಶಾಶ್ವತ ಯಾವುದು ತಾತ್ಕಾಲಿಕ ಎಂಬ ಅರಿವು. ಓಕೆ. ಆಮೇಲೆ ವೈರಾಗ್ಯ ಅಂದ್ರೆ ತಾತ್ಕಾಲಿಕ ವಿಷಯಗಳ ಮೇಲಿನ ಅನಾಸಕ್ತಿ. ಇದರ ಜೊತೆಗೆ ನಿರಂತರ ಅಭ್ಯಾಸ, ಅಹಿಂಸೆ, ದಯೆಯಂತಹ ಗುಣಗಳನ್ನು ಸಂಪಾದಿಸಿದ ಅನಂತರ ಮಾತ್ರ ಭಕ್ತಿಯ ಬಗ್ಗೆ ಮಾತನಾಡಬೇಕು ಅಂತ ಅರ್ಥ. ವಾವ್! ಅಂದ್ರೆ ಆ ಒಂದು ಸಣ್ಣ ಪದದಲ್ಲಿ ಇಷ್ಟೆಲ್ಲ ಇದೆಯಾ? ಹೌದು. ಓಂಕಾರವು ಎಷ್ಟೋ ಮಂಗಳಕರವೋ ಅಥ ಕೂಡ ಅಷ್ಟೇ ಮಂಗಳಕರ ಅಂತ ಹೇಳ್ತಾರೆ. ಈ ಗುಣಗಳಿಲ್ಲದ ವ್ಯಕ್ತಿಗೆ ಭಕ್ತಿ ಅರ್ಥವಾಗುವುದಿಲ್ಲ. ಅದ್ಭುತ. ಇನ್ನು 2ನೇ ಪದ ಅತಃ ಅಂದ್ರೆ ಆದುದರಿಂದ. ಹೌದು. ಇದೇ ನನಗೆ ಆಶ್ಚರ್ಯ ತಂದದ್ದು. ಆದುದರಿಂದ ಅನ್ನೋ ಪದವನ್ನ ನಾವೇಕೆ ಬಳಸಬೇಕು? ಯಾವುದೋ ಒಂದು ಬಲವಾದ ಕಾರಣವಿದ್ರಷ್ಟೇ ತಾನೇ ಆದುದರಿಂದ ಅಂತ ಹೇಳೋದು. ಆ ಕಾರಣ ಏನು? ನಿಖರವಾಗಿ ಆದುದರಿಂದ ಎಂದರೆ ಮನುಷ್ಯನು ತನ್ನ ಜೀವನದಲ್ಲಿ ಎಲ್ಲವನ್ನೂ ಪ್ರಯತ್ನಿಸಿ ನೋಡಿದ್ದಾನೆ ಅಂತ. ಓಹೋ, ಎಲ್ಲವನ್ನೂ ಪ್ರಯತ್ನಿಸಿದ್ದಾನೆ. ಹೌದು. ಹಣ ಸಂಪಾದಿಸಿದ್ದಾನೆ, ಲೌಕಿಕ ಪ್ರೀತಿ ಪ್ರೇಮಗಳನ್ನ ಅನುಭವಿಸಿದ್ದಾನೆ, ಕೀರ್ತಿ ಗಳಿಸಿದ್ದಾನೆ, ಸಮಾಜದಲ್ಲಿ ನೈತಿಕತೆಯಿಂದಲೂ ಬದುಕಿದ್ದಾನೆ. ಹೌದು. ಆದರೆ ಇವೆಲ್ಲವೂ ಅವನ ಆತ್ಮಕ್ಕೆ ಸಂಪೂರ್ಣ ತೃಪ್ತಿಯನ್ನ ನೀಡಲು ವಿಫಲವಾಗಿವೆ ಅಂತ. ಓಹೋ. ನಾನು ಎಲ್ಲ ಭೌತಿಕ ದಾರಿಗಳನ್ನ ಪ್ರಯತ್ನಿಸಿ ಸುಸ್ತಾಗಿದ್ದೇನೆ ಮತ್ತು ಅವ್ಯಾವುದರಿಂದಲೂ ಶಾಶ್ವತ ಆನಂದ ಸಿಕ್ಕಿಲ್ಲ. ಆದುದರಿಂದ ಈಗ ಭಕ್ತಿಯನ್ನ ಅಭ್ಯಾಸ ಮಾಡುತ್ತೇನೆ ಅನ್ನೋದು ಆ ಒಂದು ಪದದ ಅರ್ಥ. ಮೈ ಗಾಡ್, ಇದು ಮನುಷ್ಯನ ಹತಾಶೆ ಮತ್ತು ಅಂತಿಮ ಶರಣಾಗತಿಯನ್ನ ಸೂಚಿಸುವ ಪದ ಅಲ್ವಾ? ಹೌದು, ಸಂಪೂರ್ಣ ಶರಣಾಗತಿ. ಆ 3 ಪದಗಳ ಸೂತ್ರದ ತೂಕ ಈಗ ಅರ್ಥವಾಗ್ತಾ ಇದೆ. ಎಲ್ಲವನ್ನು ಪ್ರಯತ್ನಿಸಿ ವಿಫಲವಾದಾಗ ಮಾತ್ರ ನಿಜವಾದ ಭಕ್ತಿ ಶುರುವಾಗತ್ತೆ. ಖಂಡಿತ. ಹಾಗೆಯೇ ಆ ವಾಕ್ಯದ ಕೊನೆಯ ಪದ ವ್ಯಾಖ್ಯಾಸ್ಯಾಮಃ ಅಂದ್ರೆ ನಾವು ನಿರೂಪಿಸುವೆವು. ಇಲ್ಲಿ ನಾರದರು ನಾನು ಹೇಳುತ್ತೇನೆ ಅಂತ ಏಕವಚನ ಬಳಸಿಲ್ಲ, ಬಹುವಚನ ಬಳಸಿದ್ದಾರೆ.
ಇದೊಂದು ರೀತಿಯ ವಿನಯ ಅಲ್ವಾ? ಹೌದು, ಇದು ಅಹಂಕಾರದ ಮಾತಲ್ಲ. ಇದಕ್ಕಿಂತ ಹಿಂದಿದ್ದ ಋಷಿಮುನಿಗಳ ಪರಂಪರೆಯ ಅನುಭವವನ್ನ ನಾನು ದಾಟಿಸ್ತಿದ್ದೀನಿ ಅನ್ನೋ ಕೃತಜ್ಞತೆಯ ಭಾವ ಇದರಲ್ಲಿ ಇದೆ ಅಂತ ಮೂಲಗಳು ಹೇಳ್ತಾವೆ. ಬಹಳ ಸೂಕ್ಷ್ಮವಾದ ವೀಕ್ಷಣೆ ಇದು. ಇದರ ಜೊತೆಗೆ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ಹೇಳಿ. ಬಾದರಾಯಣರ ಬ್ರಹ್ಮಸೂತ್ರ ಮತ್ತು ನಾರದ ಭುಕ್ತಿಸೂತ್ರದ ನಡುವಿನ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ ಇಲ್ಲಿ. ಓಕೆ, ಏನು ವ್ಯತ್ಯಾಸ? ಬ್ರಹ್ಮಸೂತ್ರ ಶುರುವಾಗೋದು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಜಿಜ್ಞಾಸೆ ಅಂದ್ರೆ ತಾರ್ಕಿಕವಾಗಿ ವಿಶ್ಲೇಷಿಸುವುದು, ಪ್ರಶ್ನಿಸುವುದು. ಅಂದ್ರೆ ಅದು ಬೌದ್ಧಿಕ ಕಸರತ್ತು, ಇಂಟೆಲೆಕ್ಚುಯಲ್ ಡಿಬೇಟ್. ಎಕ್ಸಾಕ್ಟ್ಲಿ. ಆದರೆ ನಾರದರು ಭಕ್ತಿ ಜಿಜ್ಞಾಸ ಅಂತ ಹೇಳ್ತಿಲ್ಲ, ಭಕ್ತಿಂ ವ್ಯಾಖ್ಯಾಸ್ಯಾಮಹ ಅಂತಾರೆ. ಯಾಕೆ? ಏಕೆಂದರೆ ಭಕ್ತಿ ಎನ್ನುವುದು ತರ್ಕಿಸಿ ಗೆಲ್ಲುವಂತಹದಲ್ಲ, ಅದು ಸ್ವಂತ ಅನುಭವದಿಂದ ಹೊಮ್ಮುವಂತಹದು. ಓ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಹೌದು, ಅದನ್ನ ಪ್ರೀತಿಯಿಂದ ವಿವರಿಸಬಹುದೇ ಹೊರತು ವಾದವಿವಾದಗಳಿಂದಲ್ಲ. ತರ್ಕ ಮತ್ತು ಅನುಭವದ ನಡುವಿನ ಈ ವ್ಯತ್ಯಾಸ ಬಹಳ ಆಸಕ್ತಿದಾಯಕವಾಗಿದೆ. ಖಂಡಿತ. ಆದ್ರೆ ಇಲ್ಲಿ ನನಗೊಂದು ಮೂಲಭೂತ ಪ್ರಶ್ನೆ ಹೇಳುತ್ತಾ ಇದೆ. ಕೇಳಿ. ನಾವೆಲ್ಲರೂ ಮೂಲತಃ ಜ್ಞಾನಿಗಳು. ನಮ್ಮೊಳಗೆ ಆ ಪರಸುಖ ಇದೆ ಅಂತ ತತ್ವಶಾಸ್ತ್ರ ಹೇಳುತ್ತೆ. ಹೌದು, ಜೀವಾತ್ಮ ಮೂಲತಃ ಜ್ಞಾನಸ್ವರೂಪಿ. ಹಾಗಿದ್ರೆ ನಾವೇಕೆ ಈ ಸಂಸಾರದಲ್ಲಿ, ಈ ಭೌತಿಕ ಜಗತ್ತಿನ ಕಷ್ಟಗಳಲ್ಲಿ ಬಂದಿಯಾಗಿದ್ದೀವಿ? ಈ ಬಂಧನದ ಹಿಂದಿನ ವಿಜ್ಞಾನವಾದರೂ ಏನು? ಯಾಕೆ ಭಕ್ತಿ ನಮಗೆ ಸ್ವಾಭಾವಿಕವಾಗಿ ಬರೋದಿಲ್ಲ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಉತ್ತರಿಸಲು ನಾವು ಪ್ರಕೃತಿಯ 3 ಗುಣಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಓಕೆ, ಸತ್ವ, ರಜಸ್ ಮತ್ತು ತಮಸ್, ಇವುಗಳ ಬಗ್ಗೆನಾ? ಹೌದು. ಜೀವಾತ್ಮವು ಅಂದ್ರೆ ನಮ್ಮೆಲ್ಲರ ಒಳಗಿರುವ ಆ ಮೂಲ ಅಸ್ತಿತ್ವ ವಾಸ್ತವವಾಗಿ ಜ್ಞಾನ ಮತ್ತು ಆನಂದ ಸ್ವರೂಪವೇ ಆಗಿದೆ. ಅದು ಸ್ವಯಂ ಪ್ರಕಾಶಮಾನವಾದದ್ದು. ಆದ್ರೆ ಈ 3 ಗುಣಗಳು ನಮ್ಮ ಆಂತರಿಕ ಬೆಳಕನ್ನ ಮುಚ್ಚಿಹಾಕಿವೆ. ಹೇಗೆ ಮುಚ್ಚಿಹಾಕಿವೆ? ಈಗ ನೋಡಿ, ರಜೋಗುಣ ನಮ್ಮನ್ನ ನಿರಂತರವಾಗಿ ಭೌತಿಕ ಲಾಭಗಳಿಗಾಗಿ ಓಡುವಂತೆ ಮಾಡುತ್ತೆ. ದುಡ್ಡು, ಅಧಿಕಾರ, ಇದೆಲ್ಲ ಕರೆಕ್ಟ್. ಇನ್ನು ತಮೋಗುಣ ನಮ್ಮನ್ನ ಅಜ್ಞಾನ, ಆಲಸ್ಯ ಮತ್ತು ಅಹಂಕಾರದಲ್ಲಿ ಮುಳುಗಿಸುತ್ತೆ. ಇನ್ನು ಸತ್ವಗುಣವು ಶಾಂತಿ, ಜ್ಞಾನವನ್ನ ಕೊಟ್ರೂ ಅದು ಕೂಡ ಪ್ರಕೃತಿಯ ಭಾಗವೇ ಆಗಿರೋದ್ರಿಂದ ಅದು ಒಂದು ರೀತಿಯ ಬಂಧನವೇ. ಸತ್ವಗುಣ ಕೂಡ ಬಂಧನನಾ? ಹೌದು. ಈ 3 ಗುಣಗಳು ಸೇರಿ ಜೀವಾತ್ಮನಿಗೆ ಒಂದು ಮುಚ್ಚಳ ಅಥವಾ ಒಂದು ದಪ್ಪನೆಯ ಲೆನ್ಸ್ನಂತೆ ಕೆಲಸ ಮಾಡ್ತವೆ. ಆ ಮುಚ್ಚಳ ಇರುವವರೆಗೆ ಜೀವಾತ್ಮನಿಗೆ ತನ್ನ ಸ್ವಂತ ಆನಂದ ಸ್ವರೂಪವೇ ಗೊತ್ತಾಗೋದಿಲ್ಲ. ಅಂದ್ರೆ ಆ ಮುಚ್ಚಳ ನಮ್ಮನ್ನ ಬ್ಲೈಂಡ್ ಮಾಡ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿ ಒಂದು ಕಹಿ ಸತ್ಯ ಏನಂದ್ರೆ, ನಾವು ಎಷ್ಟೇ ಪುಸ್ತಕಗಳನ್ನ ಓದಿದರೂ, ಬೌದ್ಧಿಕ ಜ್ಞಾನವನ್ನ ಸಂಪಾದಿಸಿದರೂ ಈ ಮುಚ್ಚಳವನ್ನ ತೆಗೆಯಲು ಸಾಧ್ಯವಿಲ್ಲ. ಓಹೋ, ಜ್ಞಾನದಿಂದ ಮುಚ್ಚಳ ತೆಗೆಯೋಕ್ಕಾಗಲ್ವಾ? ಇಲ್ಲ. ಅದಕ್ಕೆ ಭಗವಂತನ ಅನುಗ್ರಹ ಅಥವಾ ಕೃಪೆ ಬೇಕೇ ಬೇಕು. ಜ್ಞಾನದಿಂದ ಮುಚ್ಚಳ ತೆಗೆಯಲಾಗುವುದಿಲ್ಲ ಅನ್ನೋದು ಸ್ವಲ್ಪ ಅರ್ಗಿಸ್ಕೊಳ್ಳಲು ಕಷ್ಟವಾದ ವಿಷಯ. ಹೌದು, ಆರಂಭದಲ್ಲಿ ಹಾಗೆ ಅನ್ಸುತ್ತೆ. ಆದ್ರೆ ಮೂಲಗ್ರಂಥದಲ್ಲಿರುವ ವಿವರಣೆಗಳನ್ನ ಓದಿದಾಗ ನನಗೆ ಒಂದು ಚಿತ್ರಣ ಕಣ್ಮುಂದೆ ಬರ್ತಾ ಇದೆ. ಹೇಳಿ, ಯಾವ ಚಿತ್ರಣ? ಕಲ್ಪಿಸ್ಕೊಳ್ಳಿ, ಒಂದು ಗಾಢ ಕತ್ತಲ ಕೋಣೆಯಲ್ಲಿ ಒಂದು ದೀಪ ಉರಿತಾ ಇದೆ. ಆ ದೀಪದಿಂದ ಅಪಾರವಾದ ಬೆಳಕು ಹೊರಹೊಮ್ಮುವ ಸಾಮರ್ಥ್ಯವಿದೆ. ಆದ್ರೆ ಯಾರೋ ಆ ದೀಪದ ಮೇಲೆ ಒಂದು ದಪ್ಪನೆಯ ಕಪ್ಪು ಬಟ್ಟೆಯನ್ನು ಮುಚ್ಚಿದ್ದಾರೆ. ಕರೆಕ್ಟ್, ಮುಚ್ಚಳದ ಹಾಗೆ. ಹೌದು. ಈಗ ದೀಪದಲ್ಲಿ ಎಷ್ಟೇ ಪ್ರಕಾಶವಿದ್ರೂ ಆ ದೀಪಕ್ಕೆ ತಾನಾಗಿಯೇ ಆ ಬಟ್ಟೆಯನ್ನ ಸರಿಸಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಇಲ್ಲ ಅಲ್ವಾ? ಹೊರಗಿನಿಂದ ಯಾರಾದ್ರೂ ಬಂದು ಆ ಬಟ್ಟೆಯನ್ನ ಮೇಲಕ್ಕೆ ಎತ್ತಬೇಕು. ಹೌದು. ಹೊರಗಿನಿಂದ ಬಂದು ಬಟ್ಟೆಯನ್ನ ಸರಿಸುವ ಆ ಅದೃಶ್ಯ ಶಕ್ತಿಯೇ ಭಗವಂತನ ಅನುಗ್ರಹ. ಮತ್ತು ಆ ಶಕ್ತಿಯನ್ನ ಕರೆಯಲು ನಾವು ಬಳಸುವ ಭಾಷೆಯೇ ಭಕ್ತಿ. ವಾವ್, ಇದು ಬಹಳ ಸೂಕ್ತವಾದ ಉಪಮೆ. ದಟ್ಸ್ ಅನ್ ಆಹಾ ಮೂಮೆಂಟ್ ಫಾರ್ ಮೀ. ಹೌದು. ನೋಡಿ, ಜ್ಞಾನಿಗಳು ವೇದ ಉಪನಿಷತ್ತುಗಳನ್ನ ಸಂಪೂರ್ಣವಾಗಿ ಕಂಠಪಾಠ ಮಾಡಿದವರು ಕೂಡ ಕೇವಲ ಜ್ಞಾನದ ಅಹಂಕಾರದಿಂದ ಆ ಕಪ್ಪು ಬಟ್ಟೆಯ ಒಳಗೆಯೇ ಒದ್ದಾಡುತ್ತಿರುವ ಉದಾಹರಣೆಗಳನ್ನು ನಾವು ಪುರಾಣಗಳಲ್ಲಿ ನೋಡ್ತೀವಿ. ಓಹೋ, ಭಕ್ತಿ ಇಲ್ಲದ ಜ್ಞಾನಿಗಳು. ಹೌದು. ಜ್ಞಾನವು ನೀವು ಎಲ್ಲಿದ್ದೀರಿ ಅನ್ನೋದನ್ನ ತೋರಿಸಬಹುದು, ಆದರೆ ಆ ಬಂಧನದಿಂದ ನಿಮ್ಮನ್ನ ಬಿಡಿಸೋದು ಕೇವಲ ಭಕ್ತಿಯಿಂದ ಒಲಿಯುವ ಅನುಗ್ರಹ ಮಾತ್ರ. ಅದ್ಭುತ. ಆದರೆ ಇದನ್ನ ಕೇಳಿದಾಗ ಇದು ಕೇವಲ ತತ್ವಶಾಸ್ತ್ರದ ಚರ್ಚೆಯಂತೆ ಅನಿಸಬಹುದು. ಹೌದು, ಲೈಕ್ ನಮ್ಮ ಡೈಲಿ ಲೈಫ್ಗೆ ಇದು ಹೇಗೆ ಲಿಂಕ್ ಆಗತ್ತೆ? ಅಂದ್ರೆ ದೈನಂದಿನ ಜೀವನದಲ್ಲಿ ಉದ್ಯೋಗ, ಕುಟುಂಬ, ಜವಾಬ್ದಾರಿಗಳ ನಡುವೆ ಇರುವ ಮನುಷ್ಯನಿಗೆ ಇದು ಹೇಗೆ ಅನ್ವಯವಾಗುತ್ತೆ? ಮನುಷ್ಯ ಜವಾಬ್ದಾರಿಗಳನ್ನ ಬಿಟ್ಟು ಕಾಡಿಗೆ ಹೋಗ್ಬೇಕಾ? ಕಾಡಿಗೆ ಹೋಗಕ್ಕೆಂತೂ ಖಂಡಿತ ಸಾಧ್ಯವಿಲ್ಲ ಈಗಿನ ಕಾಲದಲ್ಲಿ. ಖಂಡಿತ ಇಲ್ಲ. ಕಾಡಿಗೆ ಹೋಗುವ ಅವಶ್ಯಕತೆಯೂ ಇಲ್ಲ.
ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಯೋಚನಿಸೋಣ. ಬೆಳಗ್ಗೆ ಎದ್ದು ಆಫೀಸ್, ಸಂಜೆ ಟ್ರಾಫಿಕ್, ಮೈಕೈ ನೋವು, ಇಎಂಐ ಕಟ್ಟಬೇಕು. ಹೌದು, ಈ ಗಡಿಬಿಡಿ ಜೀವನ. ಇದರ ನಡುವೆ ಈ ಮುಚ್ಚಳ ತೆಗೆಯುವ ಭಕ್ತಿ ಹೇಗೆ ಬರುತ್ತೆ? ಇದಕ್ಕಾಗಿಯೇ ಭಾರತೀಯ ಪರಂಪರೆಯಲ್ಲಿ ಜೀವನದ ನಕ್ಷೆಯನ್ನ ಬಹಳ ವ್ಯವಸ್ಥಿತವಾಗಿ ಚಿತ್ರಿಸಲಾಗಿದೆ. ಯಾವ ರೀತಿ? ಮನುಷ್ಯನ ಜೀವನವನ್ನ 4 ಗುರಿಗಳಾಗಿ ವಿಂಗಡಿಸಿದ್ದಾರೆ: ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಓಕೆ, ಪುರುಷಾರ್ಥಗಳು. ಹೌದು. ಮತ್ತು 4 ಹಂತಗಳಾಗಿ ವಿಭಾಗಿಸಿದ್ದಾರೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಹ್ಮ್ ಇದರ ಹಿಂದಿನ ವಿಜ್ಞಾನ ಏನಂದ್ರೆ, ಮನುಷ್ಯನು ತನ್ನ ಆಸೆಗಳನ್ನ ಹತ್ತಿಕ್ಕಬಾರದು, ಬದಲಾಗಿ ಧರ್ಮದ ಚೌಕಟ್ಟಿನಲ್ಲಿ ಅರ್ಥವನ್ನ ಅಂದ್ರೆ ಹಣವನ್ನ ಸಂಪಾದಿಸಿ ತನ್ನ ಕಾಮವನ್ನ ಅಥವಾ ಬಯಕೆಗಳನ್ನ ಪೂರೈಸಿಕೊಂಡು ಅಂತಿಮವಾಗಿ ಮೋಕ್ಷದ ಕಡೆಗೆ ನಡೆಯಬೇಕು. ಓ, ಅಂದ್ರೆ ಜೀವನವನ್ನ ಅನುಭವಿಸಬೇಕು, ಆದರೆ ಒಂದು ಶಿಸ್ತಿನಲ್ಲಿ. ಎಕ್ಸಾಕ್ಟ್ಲಿ. ಗೃಹಸ್ಥಾಶ್ರಮದಲ್ಲಿ ಅಂದ್ರೆ ಸಂಸಾರದಲ್ಲಿದ್ದುಕೊಂಡೇ ಭಕ್ತಿಯನ್ನ ಆಚರಿಸಲು ಸಾಧ್ಯವಿದೆ. ಅದಕ್ಕೆ ಬೇಕಾಗಿರೋದು ಸರಿಯಾದ ದೃಷ್ಟಿಕೋನ ಮಾತ್ರ. ಅಂದ್ರೆ ಭಕ್ತಿ ಎಂದರೆ ಎಲ್ಲವನ್ನು ತ್ಯಜಿಸಿ ಕಣ್ಣು ಮುಚ್ಚಿ ಧ್ಯಾನ ಮಾಡೋದ ಅಲ್ಲ ಅಂತಾಯ್ತು. ಖಂಡಿತ ಅಲ್ಲ. ದೈನಂದಿನ ಬದುಕಿನಲ್ಲೇ ಭಕ್ತಿಯನ್ನ ಅಳವಡಿಸಿಕೊಳ್ಳಬಹುದು. ಹಾಗಿದ್ರೆ ಭಕ್ತಿಯನ್ನ ಆಚರಿಸುವ ವಿಧಾನಗಳೇನು? ಹ್ಮ್ ಯಾಕಂದ್ರೆ ಎಲ್ಲರಿಗೂ ಮಂತ್ರ ಪಠಿಸಲು ಬರೋದಿಲ್ಲ, ಅಥವಾ ಎಲ್ಲರೂ ಗಂಟೆಗಟ್ಲೆ ಪೂಜೆ ಮಾಡಲು ಸಾಧ್ಯ ಇಲ್ಲ ಅಲ್ವಾ? ಪ್ರತಿಯೊಬ್ಬರ ಸ್ವಭಾವವೂ ಭಿನ್ನವಾಗಿರುತ್ತೆ. ನಿಖರವಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಭಕ್ತಿ ಮಾಡಬೇಕು ಅನ್ನೋ ಯಾವುದೇ ನಿಯಮವಿಲ್ಲ. ಹೊಹೋ. ಶ್ರೀಮದ್ ಭಾಗವತದಲ್ಲಿ ಮತ್ತು ನಮ್ಮ ಮೂಲ ಗ್ರಂಥಗಳಲ್ಲಿ ಮನುಷ್ಯನ ಮನೋಭಾವಕ್ಕೆ ತಕ್ಕಂತೆ 9 ವಿಭಿನ್ನ ವಿಧದ ಭಕ್ತಿಗಳನ್ನ ಅಂದ್ರೆ ನವವಿಧ ಭಕ್ತಿಯನ್ನ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ನವವಿಧ ಭಕ್ತಿ. ಹೌದು, ಇದೊಂದು ರೀತಿಯಲ್ಲಿ ನಮಗೆ ಕೊಟ್ಟಿರುವ ಆಯ್ಕೆಗಳು, ಮೆನು ಕಾರ್ಡ್ ತರ. ಆಹಾ, ಇಂಟ್ರೆಸ್ಟಿಂಗ್. ಯಾವ್ಯಾವ್ದದು? ಉದಾಹರಣೆಗೆ, ಕೆಲವರಿಗೆ ದೇವರ ಕಥೆಗಳನ್ನ ಕೇಳೋದರಲ್ಲಿಯೇ ಆನಂದ ಸಿಗುತ್ತೆ. ಇದನ್ನ ಶ್ರವಣ ಭಕ್ತಿ ಅಂತಾರೆ. ಓಕೆ, ಜಸ್ಟ್ ಕೇಳೋದು. ಹೌದು. ಪರೀಕ್ಷಿತ್ ರಾಜ ತನ್ನ ಅಂತಿಮ ದಿನಗಳಲ್ಲಿ ಶುಕಮುನಿಗಳಿಂದ ಕಥೆ ಕೇಳಿದ್ದೇ ಶ್ರವಣ ಭಕ್ತಿಗೆ ದೊಡ್ಡ ಉದಾಹರಣೆ. ಇನ್ನು ಕೆಲವರಿಗೆ ಕೇಳೋದಕ್ಕಿಂತ ಹಾಡೋದ್ರಲ್ಲಿ ಆಸಕ್ತಿ, ಅದು ಕೀರ್ತನ ಭಕ್ತಿ. ಶುಕ ಮಹರ್ಷಿಗಳು ಇದಕ್ಕೆ ಉದಾಹರಣೆ. ಓಕೆ, ಇವೆರಡೂ ಸ್ವಲ್ಪ ಹೊರಮುಖವಾದ ಅಂದ್ರೆ ಎಕ್ಸ್ಟ್ರೋವರ್ಟೆಡ್ ಭಕ್ತಿಗಳು ಅನ್ಸ್ತವೆ. ಹೌದು. ಆದ್ರೆ ಯಾವುದೇ ಆಚರಣೆ ಇಲ್ದೆ ಕೇವಲ ಮನಸ್ಸಿನಲ್ಲಿಯೇ ಮಾಡೋ ಭಕ್ತಿ ಕೂಡ ಇದೆಯಲ್ವಾ? ಖಂಡಿತ ಇದೆ. ಅದನ್ನೇ ಸ್ಮರಣ ಭಕ್ತಿ ಅಂತ ಕರೀತಾರೆ. ಓ, ಸ್ಮರಣೆ ಮಾಡೋದು ಅಂದ್ರೆ ಸದಾಕಾಲ ನಾವು ಯಾವುದೇ ಕೆಲಸ ಮಾಡ್ತಾ ಇದ್ರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಭಗವಂತನನ್ನ ನೆನಪಿಸ್ಕೊಳ್ಳೋದು. ಲೈಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ. ಎಕ್ಸಾಕ್ಟ್ಲಿ. ಎಷ್ಟೇ ಕಷ್ಟ ಬಂದ್ರೂ ದೇವರನ್ನ ಮರೆಯದ ಪ್ರಹ್ಲಾದನೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ನಿಜ ನಿಜ. ಇದರ ಜೊತೆಗೆ ಪಾದಸೇವನ ಅಂದ್ರೆ ಲಕ್ಷ್ಮೀದೇವಿಯ ಹಾಗೆ ಸೇವೆ ಮಾಡೋದು, ಅರ್ಚನ ಅಂದ್ರೆ ವಿಧಿಬದ್ಧವಾಗಿ ಪೂಜಿಸೋದು, ಪೃಥು ಚಕ್ರವರ್ತಿಯಂತೆ. ಈ ಪಟ್ಟಿಯಲ್ಲಿ ಅತ್ಯಂತ ಆಶ್ಚರ್ಯ ಮತ್ತು ಕುತೂಹಲ ಮೂಡಿಸಿದ್ದು ಸಖ್ಯ ಭಕ್ತಿ. ಓ, ಸಖ್ಯ ಭಕ್ತಿ. ಹೌದು. ಅಂದ್ರೆ ದೇವರನ್ನ ನಮ್ಮ ಆಪ್ತ ಸ್ನೇಹಿತನಂತೆ ಕಾಣೋದು. ಕರೆಕ್ಟ್. ಪ್ರಾಚೀನ ತತ್ವಶಾಸ್ತ್ರದಲ್ಲಿ ಇಷ್ಟು ಕ್ಯಾಶುವಲ್ ಆದ, ಇಷ್ಟು ಸುಲುಗೆಯ ಭಕ್ತಿ ಇರಲು ಸಾಧ್ಯವೇ ಅಂತ ಇದು ಸ್ವಲ್ಪ ವಿಚಿತ್ರ ಎನಿಸೋದಿಲ್ಲದೆ? ವಿಚಿತ್ರ ಎನಿಸಿದ್ರೂ ಇದು ಭಕ್ತಿಯ ಅತ್ಯುನ್ನತ ಹಂತಗಳಲ್ಲಿ ಒಂದು. ಹೌದಾ? ಹೌದು. ಸಖ್ಯ ಭಕ್ತಿಗೆ ಅರ್ಜುನನ ಉದಾಹರಣೆಯನ್ನ ನೀಡಲಾಗುತ್ತೆ. ಅರ್ಜುನ ಮತ್ತು ಕೃಷ್ಣ. ಹೌದು. ಅರ್ಜುನ ಕೃಷ್ಣನ ಜೊತೆ ರಥದಲ್ಲಿ ಕೂರ್ತಾ ಇದ್ದ, ಊಟ ಮಾಡ್ತಾ ಇದ್ದ, ವಾದ ಮಾಡ್ತಾ ಇದ್ದ. ಅಲ್ಲಿ ಯಾವುದೇ ಭಯವಿಲ್ಲ, ಆದರೆ ಸಂಪೂರ್ಣ ನಂಬಿಕೆ ಇದೆ. ವಾವ್, ಎಂಥ ಸುಂದರವಾದ ಸಂಬಂಧ! ದೇವರನ್ನ ಅಷ್ಟು ಹತ್ತಿರದಿಂದ ಗೆಳೆಯನಂತೆ ಕಾಣಲು ಒಳಗಡೆ ಯಾವುದೇ ರೀತಿಯ ಕಲ್ಮಶ ಇರಬಾರದು. ಅದಕ್ಕೆ ಇದು ಅಷ್ಟು ಶ್ರೇಷ್ಠ. ನಿಜ. ಇದೇ ರೀತಿ ಇನ್ನೊಂದು ವಿಧ ದಾಸ್ಯ ಭಕ್ತಿ, ಅಂದ್ರೆ ತಾನು ದೇವರ ಸೇವಕ ಅಂತ ಭಾವಿಸುವುದು. ಇದು ಹನುಮಂತನ ಭಕ್ತಿ ಅಲ್ವಾ? ಎಕ್ಸಾಕ್ಟ್ಲಿ. ಹನುಮಂತನು ರಾಮನಿಗೆ ತೋರಿದ ಭಕ್ತಿ ಇದು. ಇಲ್ಲಿ ಅಹಂಕಾರ ಸಂಪೂರ್ಣ 0 ಆಗಿರುತ್ತೆ. ಗ್ರೇಟ್. ಕೊನೆಯದು ಮತ್ತು 9ನೆಯದು ಆತ್ಮನಿವೇದನ. ಆತ್ಮನಿವೇದನ ಅಂದ್ರೆ ತನ್ನನ್ನ ತಾನು, ತನ್ನ ಸರ್ವಸ್ವವನ್ನೂ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದು. ಬಲಿಚಕ್ರವರ್ತಿ ಇದಕ್ಕೊಂದು ಶ್ರೇಷ್ಠ ಉದಾಹರಣೆ. ವಾವ್, ಶ್ರವಣದಿಂದ ಹಿಡಿದು ಆತ್ಮನಿವೇದನದವರೆಗೆ ಪ್ರತಿಯೊಂದು ಮನುಷ್ಯನ ವ್ಯಕ್ತಿತ್ವಕ್ಕೂ ಹೊಂದುವ ಒಂದೊಂದು ಮಾರ್ಗ ಇಲ್ಲಿದೆ ಅನಿಸ್ತಾ ಇದೆ. ಖಂಡಿತ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಬಹಳ ಸೂಕ್ಷ್ಮವಾದ ವಿಷಯವನ್ನ ನಮ್ಮ ಮೂಲಗಳು ಎಚ್ಚರಿಸ್ತವೆ. ಏನದು? ಭಕ್ತಿ ಅಂದ್ರೆ ಕೇವಲ ಗುಡಿಯಲ್ಲಿ ದೇವರ ಮೂರ್ತಿಯ ಮುಂದೆಯಷ್ಟೇ ತೋರುವಂತಹದಲ್ಲ. ಓಕೆ, ಮತ್ತೆಲ್ ತೋರಿಸ್ಬೇಕು? ಸಮಾಜದಲ್ಲಿ ಜ್ಞಾನಾವೃದ್ಧರಿಗೆ, ಅಂದ್ರೆ
ಕೇವಲ ವಯಸ್ಸಿನಲ್ಲಿ ಅಲ್ಲದಿದ್ದರೂ ಜ್ಞಾನದಲ್ಲಿ ಅರಿವಿನಲ್ಲಿ ಹಿರಿಯರಾದವರಿಗೆ ತೋರುವ ಪ್ರಾಮಾಣಿಕ ಗೌರವವೇ ನಿಜವಾದ ಭಕ್ತಿ ಅಂತ. ಇದು ಬಹಳ ದೊಡ್ಡ ಮಾತು. ಹೌದು. ನಾವು ದೇವಸ್ಥಾನದಲ್ಲಿ ಘಂಟೆ ಬಾರಿಸಿ ಹೊರಗೆ ಬಂದು ಜ್ಞಾನಿಗಳನ್ನ ಅಥವಾ ಸಜ್ಜನರನ್ನ ನಿಂದಿಸಿದ್ರೆ ಅದು ಖಂಡಿತ ಭಕ್ತಿ ಆಗುವುದಿಲ್ಲ. ಇದು ಯಥಾರ್ಥ ಭಕ್ತಿ ಮತ್ತು ಕೇವಲ ತೋರಿಕೆ ಭಕ್ತಿಯ ನಡುವಿನ ವ್ಯತ್ಯಾಸ. ಭಗವಂತನಿಗೆ ಬೇಕಾಡಿರೋದು ಈ ನೈಜವಾದ ಒಳ ಮನಸ್ಸಿನಿಂದ ಬರುವ ಶುದ್ಧ ಭಕ್ತಿಯೇ ಹೊರತು ಕೇವಲ ಬಾಹ್ಯ ಆಡಂಬರವಲ್ಲ. ಆಳವಾದ ಮತ್ತು ಅತ್ಯಂತ ಸ್ಪಷ್ಟವಾದ ವಿವರಣೆ ಇದು. ಧನ್ಯವಾದ. ಸೊ ನಾವೀಗ ನಮ್ಮ ಈ ಆಳವಾದ ಅಧ್ಯಯನದ ಸಂಭಾಷಣೆಯ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಹೌದು. ಈ ಅಧ್ಯಯನದ ಪಯಣವನ್ನ ನಾವೊಮ್ಮೆ ಹಿಂತಿರುಗಿ ನೋಡಿದ್ರೆ ನಾವು ತಾತ್ಕಾಲಿಕವಾದ ಹೆಡಾನಿಕ್ ಟ್ರೆಡ್ಮಿಲ್ನಿಂದ ಅಂದ್ರೆ ಆ ಇಹಸುಖದಿಂದ ಶುರು ಮಾಡಿ ಶಾಶ್ವತ ಆನಂದದ ಕಡೆಗೆ ಹೆಜ್ಜೆ ಹಾಕಿದೆವು. ಕರೆಕ್ಟ್. ಮಧ್ವಾಚಾರ್ಯರ ನವಪ್ರಮೇಯಗಳಲ್ಲಿ ಶುದ್ಧ ಭಕ್ತಿಯ ಮಹತ್ವವನ್ನ ಅರಿತೆವು. ಆ ಭಕ್ತಿ ಶುರುವಾಗಲು ಮೊದಲು ವಿವೇಕ ಮತ್ತು ವೈರಾಗ್ಯದಂತಹ ಆದ ಸಿದ್ಧತೆ ಬೇಕು ಅನ್ನೋದನ್ನ ನಾರದ ಭಕ್ತಿ ಸೂತ್ರದಿಂದ ತಿಳಿದುಕೊಂಡೆವು. ಹೌದು. ನಮ್ಮ ಜ್ಞಾನದ ಮೇಲಿರುವ ಆ ಪ್ರಕೃತಿಯ ಗುಣಗಳೆಂಬ ಆ ಕಪ್ಪು ಬಟ್ಟೆಯನ್ನ ತೆಗೆಯಲು ನಮ್ಮ ಬೌದ್ಧಿಕ ಅಹಂಕಾರ ಸಾಲದು, ಭಗವಂತನ ಅನುಗ್ರಹ ಬೇಕೇ ಬೇಕು ಅನ್ನೋದನ್ನ ಆ ದೀಪದ ಉಪಮೆಯ ಮೂಲಕ ನೋಡಿದೆವು. ಮತ್ತು ಕೊನೆಯದಾಗಿ ಅನುಗ್ರಹ ಪಡೆಯಲು ಇರುವ ನವವಿಧ ಭಕ್ತಿಗಳ ಬಗ್ಗೆ, ಅರ್ಜುನನ ಸಖ್ಯದಿಂದ ಹನುಮಂತನ ದಾಸ್ಯದವರೆಗಿನ ವಿಭಿನ್ನ ಮಾರ್ಗಗಳನ್ನ ಅರ್ಥೈಸ್ಕೊಂಡೆವು. ಸಂಪೂರ್ಣ ಸತ್ಯ. ಆಧ್ಯಾತ್ಮ ಎನ್ನುವುದು ಮಾಹಿತಿಯನ್ನ ಕಲೆ ಹಾಕುವುದಲ್ಲ. ನಿಜ. ಇಂದಿನ ಜಗತ್ತಿನಲ್ಲಿ ನಮ್ಮ ಬೆರಳ ತುದಿಯಲ್ಲಿಯೇ ಇಡೀ ಪ್ರಪಂಚದ ಮಾಹಿತಿ ಇದೆ. ಗೂಗಲ್ ಮಾಡಿದ್ರೆ ಎಲ್ಲಾ ಸಿಗುತ್ತೆ. ಹೌದು. ಆದರೆ ಆ ಮಾಹಿತಿಯನ್ನ ನಮ್ಮ ವಿವೇಕದ ಮೂಲಕ ಜ್ಞಾನವಾಗಿ ಪರಿವರ್ತಿಸಿಕೊಳ್ಬೇಕು ಮತ್ತು ಆ ಜ್ಞಾನದ ಜೊತೆಗೆ ಅಹಂಕಾರವಿಲ್ಲದ ಆ ಶುದ್ಧ ಭಕ್ತಿಯನ್ನ ಬೆರೆಸಬೇಕು. ಆಗ ಮಾತ್ರ ಜೀವಾತ್ಮನ ಮೇಲಿರುವ ಆ ಮುಚ್ಚಳ ಸಂದು ಒಳಗಿರುವ ಶಾಶ್ವತ ಆನಂದ ಪ್ರಕಟವಾಗುತ್ತೆ. ಅಕ್ಷರಶಃ ಸತ್ಯ. ಕೊನೆಯದಾಗಿ ನಮ್ಮ ಈ ಆಳವಾದ ಅಧ್ಯಯನವು ಕೇವಲ ಒಂದು ಬೌದ್ಧಿಕ ಚರ್ಚೆಯಾಗಿ ಉಳಿದೆ ಒಂದು ಆಂತರಿಕ ಹುಡುಕಾಟಕ್ಕೆ ನಾಂದಿಯಾಗಲಿ ಅನ್ನೋದೇ ನಮ್ಮ ಆಶಯ. ಖಂಡಿತ. ಇಂದಿನ ಈ ವೇಗದ ಗಡಿಬಿಡಿಯ ಬದುಕಿನಲ್ಲಿ ಕೇವಲ ತಾತ್ಕಾಲಿಕ ಯಶಸ್ಸಿನ ಹಿಂದೆ ಓಡುವಾಗ ಆ ಶಾಶ್ವತ ಆನಂದವನ್ನ ಮುಚ್ಚಿ ಹಾಕಿರುವ ನಮ್ಮ ದಿನನಿತ್ಯದ ಆ ಕಪ್ಪು ಬಟ್ಟೆಯ ಅಥವಾ ಆ ಮುಚ್ಚಳ ಯಾವುದು? ಅದು ನಮ್ಮ ಮೊಬೈಲ್ ಸ್ಕ್ರೀನ್ ಆಗಿರಬಹುದೇ ಅಥವಾ ನಮ್ಮದೇ ಆದ ಅಹಂಕಾರವಾಗಿರಬಹುದೇ? ಯೋಚನೆ ಮಾಡಿ. ಬಹಳ ಪ್ರಮುಖವಾದ ಪ್ರಶ್ನೆ ಇದು. ಆ ಮುಚ್ಚಳವನ್ನ ತೆಗೆಯಲು ನಾವು ಚರ್ಚಿಸಿದ 9 ವಿಧದ ಭಕ್ತಿಯಲ್ಲಿ ಆಧುನಿಕ ಮನಸ್ಸಿಗೆ ಅತ್ಯಂತ ಹತ್ತಿರವಾದ ಮಾರ್ಗ ಯಾವುದು? ಎಲ್ರೂ ಯೋಚಿಸಬೇಕು. ಅದು ಪ್ರಹ್ಲಾದನ ಮೌನ ಸ್ಮರಣೆಯೋ ಅಥವಾ ಅರ್ಜುನನ ಸಖ್ಯವೋ? ಆ ಮುಚ್ಚಳವನ್ನ ಸರಿಸುವ ಶಕ್ತಿ ಅಗೋಚರ ಅನುಗ್ರಹಕ್ಕಿದೆ. ಆದರೆ ಅದನ್ನ ಆಹ್ವಾನಿಸುವ ಆ ಅಮಲವಾದ ಭಕ್ತಿಯ ಮೊದಲ ಹೆಜ್ಜೆ ಯಾವತ್ತಿನಿಂದ ಶುರುವಾಗಬೇಕು? ಹೌದು. ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಚಾರ. ಕೇವಲ ಓಡುವುದನ್ನ ನಿಲ್ಲಿಸಿ ಒಮ್ಮೆ ಒಳಗೆ ನೋಡುವ ಸಮಯವಿದು. ಸಿಗೋಣ ಮುಂದಿನ ಅಧ್ಯಾಯನದಲ್ಲಿ.